ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಂಕರ್ ರಚನಾ ಯೂಟ್ಯೂಬ್ ಚಾನಲ್. ವರ್ಷ ಪೂರ್ತಿ ಅರಮನೆ ನೋಡ್ತಾ ಇದ್ದೆ ನಾನು. ಆದರೆ ಇವತ್ತು ಅರಮನೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ಮೈಸೂರಿನಲ್ಲಿ ದಸರಾ ವೈಬ್ ಸ್ಟಾರ್ಟ್ ಆಗಿದೆ. 2025 ದಸರಾ ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ದೇಶದ ಜನ ಕಾಯ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ನಮ್ಮ ಮೈಸೂರು ಜನ ಕಾಯ್ತಾ ಇದ್ರು. ಅದೇ ಗಜಪಡೆಯ ಸ್ವಾಗತ ಕಾರ್ಯಕ್ರಮ, ಅಂದರೆ ಅರಮನೆಗೆ ಗಜಪಡೆಯನ್ನು ಸ್ವಾಗತ ಮಾಡುವಂಥದ್ದು. ಸೊ ಇದರ ಒಂದಷ್ಟು ವಿಡಿಯೋಗಳನ್ನು, ಕ್ಲಿಪ್ಪಿಂಗ್ಗಳನ್ನು ನಾನು ಇಲ್ಲಿ ಮುಂದೆ ಆ್ಯಡ್ ಮಾಡ್ತಾ ಹೋಗಿದ್ದೇನೆ. ಸೊ ಈ ಬಾರಿ 6:40 7:20 ಈ ಲಗ್ನ ಅಂದರೆ ಈ ಸಮಯವನ್ನು ನಿಗದಿ ಮಾಡಿದ್ರು. ಪ್ರತಿ ವರ್ಷ ನಾವು ನೋಡ್ತೀವಿ ಬೆಳಗಿನ ಸಮಯದಲ್ಲೇ ಆನೆಗಳನ್ನು ಹೆಚ್ಚಾಗಿ ಅರಮನೆಗೆ ಸ್ವಾಗತ ಮಾಡಿರುವಂಥದ್ದು. ಈ ಬಾರಿ ಸಂಜೆ ಸಮಯ ನಿಗದಿ ಮಾಡಿದ ಕಾರಣ ಎಲ್ಲೋ ಒಂದು ಕಡೆ ದೀಪಾಲಂಕಾರದ ಮಧ್ಯದಲ್ಲಿ ಆನೆಗಳು ಗ್ರ್ಯಾಂಡ್ ಆಗಿ ಅರಮನೆಗೆ ಕಾಲಿಟ್ಟು ಅಂತ ಹೇಳ್ಬೋದು. ಸೊ ಎಲ್ಲ ರೀತಿ ಸಿದ್ಧತೆ ಆಗಿತ್ತು. ಕಂಸಾಳೆ, ಪೂಜಾ ಕುಣಿತ, ಜೊತೆಗೆ ಡೊಳ್ಳು ಕುಣಿತ, ಎಲ್ಲ ರೀತಿಯ ನೃತ್ಯಗಳು ಕೂಡ ಸ್ಟಾರ್ಟ್ ಆಗಿದ್ದು. ಸೊ ಆನೆಗಳನ್ನು ಸಮಯ ಹತ್ತಿರ ಆಗ್ತಿದ್ದಂಗೆ ಜಯಮಾರ್ತಾಂಡ ದ್ವಾರದ ಬಳಿ ಕರ್ಕೊಂಡು ಬಂದರು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವಪ್ಪ ಇರ್ಬೋದು, ಶಾಸಕ ತನ್ವೀರ್ ಸೇಠ್ ಅವರು ಇರ್ಬೋದು, ಜಿ ಟಿ ದೇವೇಗೌಡರು ಇರ್ಬೋದು, ಪೊಲೀಸರು ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದರು. ಆನೆಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅದಾದ ನಂತರ 9 ಆನೆಗಳು ಏನು ಮೊದಲ ಹಂತದಲ್ಲಿ ಮೈಸೂರಿಗೆ ಬಂದಿವೆ, ಅವು ಅರಮನೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮೈಸೂರಿನ ಜನ ಬಹಳಷ್ಟು ಅಲ್ಲಿ ಬಂದಿದ್ದರು. ಮಳೆ ಇತ್ತು, ನಮಗೆ ಗೊತ್ತಿದೆ. ಸೊ ಈ ಮಳೆ ನಡುವೆಯೂ ಕೂಡ ಜನ ಹೋಗದೆ ವಾಪಸ್ಸು ಅಲ್ಲೇ ನಿಂತು ಕಾರ್ಯಕ್ರಮ ನೋಡಬೇಕು, ಅದರಲ್ಲೂ ಮಕ್ಕಳು ಆನೆಗಳನ್ನು ನೋಡಬೇಕು ಅಂತ ಫ್ಯಾಮಿಲಿ ಸಮೇತ ಬಂದಿದ್ದರು. ಸೊ ಅದ್ರ ಕ್ಲಿಪ್ಪಿಂಗ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಷ್ಟು ಛತ್ರಿಗಳು ಕಾಣಿಸ್ತಾ ಇತ್ತು ಅಂತ ಅಂದರೆ ಜನದಕ್ಕಿಂತ ಹೆಚ್ಚಾಗಿ ಛತ್ರಿಗಳೇ ಕಾಣಿಸ್ತಾ ಇತ್ತು. ಅಂದರೆ ಆ ಮಳೆ ನಡುವೆಯೂ ಕೂಡ ನಿಂತ್ಕೊಂಡು ಕಾರ್ಯಕ್ರಮವನ್ನು ನೋಡಿದ್ರು. ಅದಾದ ಮೇಲೆ ಅರಮನೆ ಒಳಗಡೆ 9 ಆನೆಗಳು ಕೂಡ ಸಾಲಾಗಿ ಬಂದು ಅದಾದಮೇಲೆ ಏನು ಗಜಪಡೆಗೆ ಸುಸ್ವಾಗತ ಅಂತ ಅರಮನೆಯ ಮುಂಭಾಗದಲ್ಲಿ ತಯಾರಿಯನ್ನು ಮಾಡಲಾಗಿತ್ತು. ಅಲ್ಲಿ ನಿಂತು ಗಜಪಡೆಗೆ ಪೂಜೆಯನ್ನು ಮಾಡುವಂಥದ್ದು ಇರ್ಬೋದು. ಅಲ್ಲಿ ಒಂದಷ್ಟು ಸಾಂಪ್ರದಾಯಿಕವಾಗಿ ಏನೆಲ್ಲ ಪೂಜೆ ನಡಿಬೇಕು ಅದೆಲ್ಲ ನಡೀತು. ಸೊ ಕಂಪ್ಲೀಟ್ ಕಾರ್ಯಕ್ರಮ ಮುಗಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಸಚಿವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಇದು ಆ್ಯಕ್ಚುಲಿ ಮೀಡಿಯಾದವ್ರ ಪರಿಸ್ಥಿತಿ ಹಿಂಗೆ ನೋಡಿ. ಬೆಳಗ್ಗೆಯಿಂದಲೂ ಕೂಡ ಪಾಪ ಆನೆಗಳು ಬಹಳಷ್ಟು ಸುಸ್ತಾಗಿದ್ದು, ಆನೆಗಳಿಗೂ ಕೂಡ ರೆಸ್ಟ್ ಬೇಕಾಗಿತ್ತು. ಅದರಲ್ಲೂ ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು, ಮಾವುತರು ಕಾವಾಡಿಗರು ಅರಣ್ಯ ಭವನದಿಂದ ಬರ್ತಾನೆ ಮಳೆ ಇದ್ದ ಕಾರಣ ಸಿಕ್ಕಾಬಿಟ್ಟೆ ನೆಂದೋಗಿದ್ರು. ಆದರೂ ಕೂಡ ಅವ್ರಿಗೊಂದು ಆ ಖುಷಿ, ಇವತ್ತು ನಾವು ಅರಮನೆಗೆ ಹೋಗ್ತಾ ಇದ್ದೀವಿ. ವರ್ಷ ಪೂರ್ತಿ ಕಾಡಲ್ಲಿರ್ತಾರೆ. ಸೊ 2-2.5 ತಿಂಗಳು ಅವರು ನಾಡಿಗೆ ಬಂದು ಎಲ್ಲೋ ದಸರಾದಲ್ಲಿ ಅವರ ಪಾತ್ರ ಬಹಳಷ್ಟಿರುತ್ತೆ, ಅವರ ಕೊಡುಗೆ ಕೂಡ ಬಹಳಷ್ಟಿರುತ್ತೆ. ಸೊ 2.5 ತಿಂಗಳ ಕಾಲ ಇಲ್ಲಿದ್ದು ಕಂಪ್ಲೀಟ್ ದಸರಾವನ್ನು ಯಶಸ್ವಿ ಮಾಡಿ ಹೋಗ್ತಾರೆ. ಸೊ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ಮತ್ತಷ್ಟು ವೀಡಿಯೋಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತಪ್ಪದೆ ಆಂಕರ್ ರಚನಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.